ಸಂಪಿಗೆ ಹೂ ಇದೆ ಅಲ್ಲೊಂದು ಹರಿಯೋದಿಕ್ಕೆ ಹೋಗಿದ್ದಾರೆ. ಸಿಗ್ತಾವ್ ಸಾಕು ಬರ್ರಿ, ಒಂದೇ ಸಾಕು ಬರ್ರಿ. ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇದೆ, ಮಾಡ್ತಾ ಇದಾರೆ. ಎಷ್ಟು ಸ್ಯಾರಿ ಇದಾವ? 6 ಸೀರೆ ಇದಾವೆ. 6 ಸೀರೆ. ಎಮರ್ಜೆನ್ಸಿ ಎಷ್ಟು ಇದಾವೆ? ಎಮರ್ಜೆನ್ಸಿ 2 ಸೀರೆ ಮಾಡ್ಕೊಡ್ಬೇಕು. ಇವಾಗ 2 ಮಾಡ್ಕೊಡ್ಬೇಕಾ? ಅವ್ರು ಕೊಟ್ಟೆ ಆಗ್ಲೇ 2 ದಿನ ಆಯ್ತು. ಇವತ್ ಕೊಡ್ಬೇಕು. ಅದೇ ಅದೇ ಕೆಲ್ಸ ಇದಕ್ಕೋಸ್ಕರ ಮಾಡಕ್ ಆಗಿಲ್ಲ. ಅಂದ್ರೆ ಅವ್ರು ಹೇಳಿದ್ರು ಟೈಮಿಂಗ್ಸ್ ನಂಗೆ ಇದೇ ಟೈಮಿಂಗ್ಸ್ ಬೇಕು ಅಂತ ಹೇಳಿ. ನಾನು ಅದಕ್ಕೇನೆ ಅಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡ್ಲಿಲ್ಲ. ಈಗ ಮಾಡ್ಬಿಟ್ಟು ಕೊಡ್ಬೇಕು. ಮಕ್ಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿ ಇವಾಗ ಸ್ಟಾರ್ಟ್ ಮಾಡಿದೀನಿ. 2 ಸೀರೆ ಈಗ ರೆಡಿ ಮಾಡ್ತೀನಿ. ಎಷ್ಟು ಬೇಕು ಒಂದು ಸ್ಯಾರಿ ಮಾಡ್ಲಿಕ್ಕೆ? ಅರ್ಧ ಗಂಟೆ ಟೈಮ್ ತಗೊಳತ್ ನೋಡಿ. ಅರ್ಧ ಗಂಟೆ ಬೇಕಲ್ಲ? ಒಂದೊಂದ್ ಸ್ಯಾರಿ ಅಲ್ಲೊಂದ್ ಸ್ಯಾರಿ ಇದೆ ತೋರಿಸಿ. ಅದು ಮಾಡೋದ್ ಕಷ್ಟ ಇರೋದು. ಇದನ್ನ ಹೆಂಗೋ ಅತ್ಲಾಗ ಮಾಡ್ಬಿಡ್ಬೋದು. ಅದು ಸ್ಯಾರಿ ಐರನ್ ಮಾಡ್ಲಿಕ್ಕೂ ಆಗಲ್ಲ. ಅದು ತುಂಬಾ ಕಷ್ಟ ಆಗುತ್ತೆ. ರೇಷ್ಮೆ ಸೀರೆಗಳಂದ್ರೆ ಒಂದೊಂದ್ ಸ್ಯಾರಿ ನೀಟಾಗಿ ಕೂರುತ್ತೆ, ಒಂದೊಂದ್ ಸ್ಯಾರಿ ನೀಟಾಗಿ ಕೂರಲ್ಲ. ರೇಷ್ಮೆ ಆಯ್ತು. ಓಕೆ ಸ್ನೇಹಿತರೆ, ಇದೆಲ್ಲ ಸ್ಯಾರಿ ಫೋಲ್ಡಿಂಗ್ ಮಾಡಿ ನಾವು ಟಿಫನ್ ಮಾಡಿ ಎಲ್ಲ ರೆಡಿ ಆಗಿ ಎಲ್ಲ ಹೋಗೋದಿದೆ. ದೇವಸ್ಥಾನಕ್ಕೆ ಹೋಗೋದಿದೆ. ಇವತ್ತು ಶ್ರಾವಣ ಶನಿವಾರ, ಮೊದಲನೇ ವಾರ, ಹಂಗಾಗಿ ಹೋಗ್ಬೇಕಂತ ತೀರ್ಮಾನ ಮಾಡ್ತೀವಿ. ಹುಡುಗರು ಎಷ್ಟು ಒಬ್ರು ಬರ್ತಾರಲ್ಲ ಬೇಗ? ಗೊತ್ತಿಲ್ಲ ರೀ ಯಾರ್ಯಾರು ಬರ್ತಾರೋ. ಹುಡುಗರು ಯಾರು ಬರ್ತಾರೆ ನೋಡ್ಬೇಕು. 3 ಬರೋ ಡೌಟು. ಒಬ್ರು ಬಂದ್ರೆ ಬರ್ಬೋದು, ಇನ್ನಿಬ್ರು ಲೇಟ್ ಆಗುತ್ತೆ. ಹಂಗೆ ಒಬ್ರು ಕರ್ಕೊಂಡು ಅಂತ ಮಾಡಿದೀವಿ. ಓಕೆ ಸ್ನೇಹಿತರೆ, ಮತ್ತೆ ನಾವು ಮತ್ತೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಶ್ರಾವಣದ ಮೊದಲನೇ ಶನಿವಾರ ಇವತ್ತು, ಹಾಗಾಗಿ ಮನೆ ದೇವರಿಗೆ ಹೊರಟಿದ್ವಿ. ಈಗಾಗ್ಲೇ ಟೈಮ್ ಒಂದು 11 ಗಂಟೆ ಆಗಿದೆ ಅನ್ಸುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ಲ, ಅವ್ರು ಬರ್ಲಿ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ. ಆಸ್ತಿ ಮಾತ್ರ ಬಂದ್ರು. ಅವ್ರನ್ನೇ ಕರ್ಕೊಂಡು ಎಲ್ಲ ಒಬ್ಬೊಬ್ರು ಇಟ್ಕೊಂಡು ಪಾಚ್ ಮಾಡಿದ್ದಾರೆ. ನಾನು, 2 ಮಕ್ಕಳು, ನಮ್ಮ ಮನೆಯವರು 4 ಜನ. ಏನ್ರಿ 4 ಜನ ದೇವ್ರಿಗೆ ಹೋಗ್ತಾ ಇದೀವಿ. ಇಬ್ರು ಬಂದಿಲ್ಲ ನಮ್ಮ ಮನೆಯಲ್ಲಿ. ಒಬ್ರು ಬರಲ್ಲ, ಅತ್ತೆ ಜರ್ನಿ ಆಗಲ್ಲ, ಅತ್ತೆ ಬರಲ್ಲ. ಇವಳು ಸ್ಕೂಲಲ್ಲೆಲ್ಲ ಸ್ವಲ್ಪ ಡಾನ್ಸ್ ಎಲ್ಲ ಮಾಡಿದ್ರು ಅಂತ ಹೇಳಿ ದೊಡ್ಡ ಮಗಳು, ಅವಳು ಬರ್ತಿಲ್ಲ. ಫುಲ್ ಟೈರ್ಡ್ ಅಂತ ಇವತ್ತು. ನಾವು 4 ಜನ ಹೋಗ್ತಾ ಇದೀವಿ ಅಲ್ವೇನೆ. ಇಷ್ಟೊತ್ತಿಗೆ ನಾವು ಯಾವಾಗ್ಲೂ ಪ್ರತಿ ಸಲ ಕೂಡ ಒಂದ್ 11:30 ಹಂಗೆ ರಿಟರ್ನ್ ಬಂದಿರ್ತಿದ್ವಿ. ಈ ಸಲ ಆಗಸ್ಟ್ 15 ಇರೋದ್ರಿಂದ, ಶಾಲೆ ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ಅದು ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬಿಟ್ಟೋಗಂಗಿಲ್ಲ. ಇವ್ರನ್ನ ಬಿಟ್ಟೋಗ್ಬಿಟ್ರೆ ಬಂದ ತಕ್ಷಣ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಿ. ಇವಾಗ ಬಿಟ್ಟಿದೀವಿ ಆಗ್ಲೇ ಒಂದ್ 11 ಗಂಟೆ ಕರೆಕ್ಟ್ ಬಿಟ್ಟಿರೋದಾ? ನಾವು ಹೋಗ್ತಾ ಇರೋದು ಸಾಸವಳ್ಳಿಯಲ್ಲಿರೋ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲ, ಇದು ನಮ್ಮ ಮನೆದೇವರು. ಬಟ್ ಇವತ್ತು ಶ್ರಾವಣ ಶನಿವಾರ ಆಗಿದ್ರಿಂದ ಜನರು ತುಂಬಾ ಇರ್ತಾರೆ. ಅಂದ್ರೆ ಜಾಸ್ತಿ ಇರಲ್ಲ, ಮೀಡಿಯಂ ಇರ್ತಾರೆ. ಹಳ್ಳಿ ಜನಗಳು, ಊರಿನ ಜನ ಬರ್ತಾ ಇರ್ತಾರೆ. ಇವತ್ತು ಸ್ವಲ್ಪ ವಿಶೇಷವಾಗಿ ಪೂಜೆ ಕೂಡ ಇರುತ್ತಲ್ಲಿ. ಇವತ್ತು ಶ್ರಾವಣದಲ್ಲಿ ಶನಿವಾರ ಪ್ರಸಾದ ಕೂಡ ಇರುತ್ತಲ್ಲಿ. ವರ್ಷ ನಾವು ಹೋಗ್ತೀವಲ್ವಾ, ಶ್ರಾವಣದಲ್ಲಿ ಶನಿವಾರ ಯಾವಾಗ ಬಂದ್ರು ಪ್ರಸಾದ ಅಂತ ಇದ್ದೇ ಇರುತ್ತೆ. ನಾವು ಮತ್ತೆ ಹೋಗ್ತಾ ಇದ್ವಿ, ಶನಿವಾರ ಹೋಗ್ತಾ ಇರ್ಲಿಲ್ಲ ಮುಂಚೆ. ಸ್ವಲ್ಪ ಏನಾದ್ರೂ ಅಡಿಗೆ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ವಿ. ಬೇಗ ಹೋಗ್ತಿದ್ವಲ್ಲ, ಅಲ್ಲೇ ಪೂಜೆ ಮಾಡ್ಕೊಂಡು ತಿನ್ಕೊಂಡ್ ಬರ್ತಿದ್ವಿ. ಆಮೇಲೆ ಶನಿವಾರ ಹೋಗ್ಬೇಕು ಅಂತ ಹೇಳಿ ಅನ್ಸಿದಾಗಿಂದ ಶನಿವಾರ ಹೋದಾಗ ಯಾವಾಗ್ಲೂ ಪ್ರಸಾದ ಸಿಗುತ್ತೆ ಅಲ್ಲಿ. ನಾವು ತಗೊಂಡೋಗಿರೋದ್ ರಿಟರ್ನ್ ತಗೊಂಡ್ಬಂದಿದೀವಿ. ಅಲ್ಲೇ ಪ್ರಸಾದ ಊಟ ಮಾಡ್ಕೊಂಡು ನೋಡೋಣ. ಇವತ್ತು ಟೈಮ್ ಆಗಿ ಹೋಗ್ತಾ ಇದೀವಿ, ಸಿಗುತ್ತೆ ಗೊತ್ತಿಲ್ಲ. ಯಾಕೆ ಸಿಗಲ್ಲ? ಸಿಗುತ್ತಾ? ಸರಿ, ನೋಡೋಣ. ಅಲ್ಲಿ ಪ್ರಸಾದ ಸ್ಟಾರ್ಟ್ ಮಾಡಿದೆ 11 ಗಂಟೆ ಮೇಲೆ, 12 ಗಂಟೆ ಆಗುತ್ತೆ. ಅಲ್ಲೇ ಕೂಡ ರೆಡಿ ಮಾಡಿ ಪ್ರಸಾದ ಕೊಡೋದು. ಹಂಗಾಗಿ ಆರಾಮ ಸಿಗುತ್ತೆ ನಮಗೆ.
ಹಾಗಾಗಿ ಇವಾಗ ಹೊರಟಿದೀವಿ. ಈಗ ಜಸ್ಟ್ ನೀವು ತಾಳಿಕಟ್ಟೆ ರೀಚ್ ಆಗಿದೆ ಇವಾಗ. ಈಗ ಜಸ್ಟ್ ಹೊರಟಿರೋದಲ್ಲ, ಹಾಗಾಗಿ ಬನ್ನಿ ಹೊರಡೋಣ. ಮನೆಯಿಂದ ತೆಂಗಿನಕಾಯಿ ತೊಗೊಂಡಿದ್ವಿ, ಹಂಗೆ ಸ್ವಲ್ಪ ಹೂವು ಹಣ್ಣು ಬೇಕಾಯಿತು. ಬಾಳೆಹಣ್ಣು ಹೂವು ತೊಗೊಂಡೆ. ಸಾಸವಳ್ಳಿಯಲ್ಲಿ ಸಿಗುತ್ತಲ್ಲ, ಸಾಸವಳ್ಳಿಯಲ್ಲಿ ನೋಡಿ ಇದೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಇದು ತೋಟದಾಗಿಂದ ಎಂಟ್ರಿ ಕೊಟ್ಟಿರೋದು. ಒಂದು 7-8 ಅಡಿ ಜಾಗ ಕೊಟ್ಟಿದ್ದಾರೆ ತೋಟದವರು, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿರೋದೇ ತುಂಗಭದ್ರಾ ನದಿ ನೋಡಿ. ಚೆನ್ನಾಗಿದೆ ದೇವಸ್ಥಾನ ಕೂಡ. ಸಾಸವಳ್ಳಿಯಿಂದ ಒಂದು ಕಿಲೋಮೀಟ್ರ್ ಆಗೋದು, ಹೆಚ್ಚು ಕಡಿಮೆ ಅಷ್ಟೇ. ನೋಡಿ ಸ್ನೇಹಿತರೆ, ಬಂತು ದೇವಸ್ಥಾನ. ಈಗ ನೋಡಿ ಸ್ನೇಹಿತರೆ, ಇದು ತುಂಗಭದ್ರಾ ನದಿ, ಸಾಸವಳ್ಳಿ ನೋಡಿ. ಅಷ್ಟು ನೀರೆಲ್ಲ ಕಡಿಮೆ ಇದೆ, ನೀರು ಮಳೆ ಸ್ವಲ್ಪ ಕಡಿಮೆ ಇದೆ, ಹಂಗಾಗಿ ನೀರು ಕೂಡ ಜಾಸ್ತಿ ಇಲ್ಲ. ಇದ್ರ ಪಕ್ಕದಲ್ಲೇ ಇರೋದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ. ಇದೇ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವಿವತ್ತು. ಮನೆ ದೇವರು ಕೂಡ ಹೌದು. ಓಕೆ ಸ್ನೇಹಿತರೆ, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ. ಎದುರುಗಡೆ ಆಪೋಸಿಟ್ ಕೂತ್ಕೊಂಡಿದ್ದೀವಿ, ಹರಡಿ ಮರದ ಕೆಳಗಡೆ. ನಮ್ಮ ದೇವಸ್ಥಾನ ಇರೋದು ಈ ಕಡೆ ಕಾಣೋದು, ಆಪೋಸಿಟೇ ಕೂತ್ಕೊಂಡಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಅಷ್ಟು ತುಂಬ ಜನ ಏನಿಲ್ಲ, ನಾರ್ಮಲ್ ಆಗಿದ್ದಾರೆ. ಅಂದರೆ ಮೊದಲನೇ ಶನಿವಾರಲ್ಲ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಇನ್ನು 2ನೇ ವಾರ 3-4 ಬಂದರೆ ಜನಗಳು ಕೂಡ ತುಂಬ ಇರ್ತಾರೆ ಜನ. ರಾಮನವಮಿಯಲ್ಲಿ ತೇರಾಗುತ್ತೆ, ಅವಾಗ ಮಾತ್ರ ಫುಲ್ ರಶ್. ಹೌದೌದು. ಅಂದರೆ ಜನ ನಾನು ಕಂಪೇರ್ ಮಾಡಿದಾಗ ಹೋದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಾರೆ ಅಲ್ವಾ? ಹೌದು, ತುಂಬ ಕಡಿಮೆ. ಲಾಸ್ಟ್ ವಾರ ಜಾಸ್ತಿ ಇರ್ತಾರೆ ಅನ್ಸುತ್ತೆ. ಲಾಸ್ಟ್ ವಾರ ಜಾಸ್ತಿ ಇರ್ಬೋದು. ಬಟ್ ಇವತ್ತು ಪ್ರಸಾದ ಕೂಡ ಮಾಡ್ಸೋರು. ಅದೇನು ಕೊನೆ ವಾರ ಮಾಡ್ತಾರಪ್ಪ. ನಾವು ಹೋದ ಸರಿ ಬಂದಾಗ 2 ಟೈಮ್ ಏನು ನಾವು ಅಲ್ವಾ? 2 ಟೈಮ್ ಬಂದಾಗ ನಮಗೆ ಪ್ರಸಾದ ಸಿಕ್ಕಿತ್ತು. ಬಟ್ ಈ ವರ್ಷ ಯಾಕೆ ಯಾರು ಪ್ರಸಾದ ಮಾಡಿಸಿಲ್ಲ, ಅವ್ರು ಮಾಡ್ತಾರೆ ಅಂತ ಕಾಣ್ತಾರೆ. ಹೌದೌದು. ಓಕೆ ಸ್ನೇಹಿತರೆ, ಈ ಕಡೆ ಕಾಣ್ತಿದೆಯಲ್ಲ, ಅದು ತುಂಗಭದ್ರಾ ನದಿ ನೋಡಿ. ಅಂದರೆ ನೀರಷ್ಟು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಅಂದರೆ ಈ ಮಳೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇರೋದು ಮಳೆ ನೀರು, ಬಟ್ ತುಂಬ ಕಡಿಮೆ ಇದೆ ಅಲ್ವಾ? ಲಾಸ್ಟ್ ಎಂಡಿಂಗ್ ವರೆಗೂ ಹೋಗಿದ್ವಿ, ಮೇಲಿತ್ತು. ಹೌದು, ಈಗ ಕಡಿಮೆ ಇದೆ ನೀರು, ತುಂಬ ಕಡಿಮೆ ಇದೆ. ಅಂದರೆ ಮಳೆ ಅಷ್ಟು ಆಗಿಲ್ವಲ್ಲ ಆ ಕಡೆ. ಇದೇನು ಸ್ವಲ್ಪ ತುಂಗದ್ದು ಜಾಸ್ತಿ ಬರ್ತಿರೋದು, ಭದ್ರದ್ದು ಬರ್ತಿಲ್ಲ. ತುಂಗ ನೀರೇ ಇದೆ, ಭದ್ರದ ಬಿಟ್ಟು ಜಾಸ್ತಿ ಬರುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ. ಇನ್ನೇನಿಂದ ಹೊರಡ್ತೀವಿ. ಇಲ್ಲೇ ಪಕ್ಕದಲ್ಲಿ ರಾಂಪುರದಲ್ಲಿ ನಮ್ಮ ಆಲ್ಸಮ್ಯರದು ಮಠ ಇದೆ, ಅಲ್ಲಿಗೂ ಒಂದ್ಸರಿ ಭೇಟಿ ಕೊಡ್ತೀವಿ ನಾವೀಗ. ಹೊರಟಿದ್ದೀವಿ. ಓಕೆ ಸ್ನೇಹಿತರೆ, ನಾವು ರಾಂಪುರದಲ್ಲಿ ಶ್ರೀ ಹಾಲ್ಸ್ವಾಮಿಯವರ ಮಠಕ್ಕೆ ಬಂದಿದ್ದೀವಿ. ಬಸವಣ್ಣನ ಮಠ ಇದೆಯೋ ಅದೇ ಥರ ಇಲ್ಲೂ ಕೂಡ ಮಠ ಇದೆ ನೋಡಿ. ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಸಿಗಲಿಲ್ಲ, ಬಟ್ ಇಲ್ಲಿ ಪ್ರಸಾದ ಇದೆ ನೋಡಿ. ಪ್ರಸಾದ ಇದೆಯ ನನ್ನ ಮಗಳು ತರ್ತಾ ಇದ್ದಾಳೆ. ಇಲ್ಲಂತೂ ನೀವು ಯಾವ ಬಂದರೂ ಪ್ರಸಾದ ಇದ್ದೇ ಇರುತ್ತೆ. ಇಲ್ಲೂ ಅಷ್ಟೇ, ಮತ್ತು ಬಸವಣ್ಣನಲ್ಲಿ ಮಠದಲ್ಲೂ ಅಷ್ಟೇ. ನೀವು ಯಾವಾಗ ಹೋದರೂ ಪ್ರಸಾದ ಇದ್ದೇ ಇರುತ್ತೆ.
ಅದು ಮಾತ್ರ ಮಿಸ್ ಆಗಲ್ಲ. ಅಭಿ ಈಗ ಊಟ ಮಾಡಪ್ಪಿ. ನಮ್ಮ ಮನೆಯವ್ರಿಗೆ ಆಳು ಆಮ ನೋಡಿ ಸ್ನೇಹಿತರೆ, ಪ್ರಸಾದ ಬಂತು. ಪ್ರಸಾದ ಎಲ್ಲರೂ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಪ್ರಸಾದ ರೆಡಿ ಇಟ್ಟಿರ್ತಾರೆ. ಹೌದು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರೇ ನೀಡ್ಕೊಂಡು ಊಟ ಮಾಡ್ಬೋದು. ಅಂದ್ರೆ ವೇಸ್ಟ್ ಮಾಡದೇ ಇರೋದು ಒಳ್ಳೇದು. ಇಲ್ಲೂ ಕೂಡ ಅಷ್ಟೇ, ಮತ್ತೆ ಬಸವಣ್ಣಗಳು ಮಾಡೋದು ಕೂಡ ಇರುತ್ತೆ ನಿಮಗೆ ಪ್ರಸಾದ. ಓಕೆ ಸ್ನೇಹಿತರೆ, ಓಕೆ ಸ್ನೇಹಿತರೆ, ಪ್ರಸಾದ ಎಲ್ಲ ಆಯಿತು. ನೋಡಿ ನಮ್ಮ ಹಿಂದ್ಗಡೆ ಕಂಠದ್ದೇ ಗೋಶಾಲೆ, ತುಂಬ ಹಸುಗಳಿದ್ದಾವೆ. ನೋಡಿ ಈಗ ನಾವು ಆಲ್ಸಮಿಯವರ ಯಾವುದು ಗದ್ದಿಗೆ ಹೋಗ್ತಾಯಿದ್ವಿ. ಬಟ್ ನಮ್ಮ ಆಲ್ಸಮಿಯರು ನಾವು ಕಳ್ಕೊಂಡಿದ್ದು 2021 ಅನಿಸುತ್ತಲ್ಲ. ಸೆಕೆಂಡ್ ಟೈಮ್ ಕೊರೋನಾ ಬಂದಿದ್ದೆ ಅವಾಗ ಹೆಂಗ ಅವಾಗಲ್ವಾ? ಹೋಗಿ ಕೇಳಂಬ ಅಷ್ಟು ನಿಮಿಷ. ನೋಡಿ ಇದು ನಮ್ಮ ಆಲ್ಸ್ವಾಮಿಯವರ ಕೂತ್ಕೊಳ್ತಿದ್ದ ಚೇರ್, ಇದು ವಿಶ್ರಾಂತಿ ತಗೊಳ್ತಾ ಇದ್ರು ಇದು. ಬಟ್ ಇದ್ರ ಮೇಲೆ ಸಾರ್ವಜನಿಕರು ಯಾರು ಕೂತ್ಕೊಳ್ಳೋಂಗಿಲ್ಲ. ನಾವು ಕೂಡ ಯಾವ ಬಂದರೆ ಇಲ್ಲಿ ಕೂತ್ಕೊಳ್ಳಲ್ಲ. ಬಟ್ ಆ ಕಡೆ ಇನ್ನೊಂದು ಚೇರ್ ಇದೆ. ಬಟ್ ಈ ಕಡೆ ಎಲ್ಲ ಇದಾವೆ, ಈ ಕಡೆ ಎಲ್ಲ ಕೂತ್ಕೋತೀವಿ. ಬಟ್ ಇದ್ರ ಮಾತ್ರ ನಾವು ಕೂತ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಆಲ್ಸ್ವಾಮಿಗಳು ಕೂತ್ಕೊಳ್ತಿದ್ದ ಚೇರ್ ಇದು. ನೋಡಿ ಸ್ನೇಹಿತರೆ, ನಮ್ಮ ಆಲ್ಸ್ವಾಮಿಯವ್ರ ಗದ್ದಿಗೆ ಬರ್ತಿದ್ದೀವಿ. ಜಸ್ಟ್ ಇಲ್ಲೇ ಸಮಾಧಿ ಮಾಡಿರೋದು ಅವ್ರನ್ನ, ಆಲ್ಸ್ವಾಮಿ ಗುರುಗಳನ್ನ. ಬಟ್ ನಾವು ಅವ್ರನ್ನ 2021 ಅನಿಸ್ತದೆ, ಸೆಕೆಂಡ್ ಟೈಮು ಕೊರೋನಾ ಬಂದಾಗ ನಾವು ಅವ್ರನ್ನ ಕಳ್ಕೊಂಡ್ವಿ. ನೋಡಿ ಇಲ್ಲೇ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಕ್ಲೋಸ್ ಆಗಿದೆ, ಓಪನ್ ಇದೆಯಲ್ಲ? ಓಕೆ ಸ್ನೇಹಿತರೆ, ಓಪನ್ ಆಗಿದೆ. ಅಂದರೆ ಗ್ಲಾಸ್ ಇದೆಯಲ್ಲ, ಕ್ಲಿಯರಾಗಿ ಕಾಣಲ್ಲ. ನೋಡಿ ಸರ್, ಇದೇ ಜಾಗದಲ್ಲಿ ಅವ್ರನ್ನ ಸಮಾಧಿ ಮಾಡಿರೋದು. ಬಟ್ ನಾವು ಗುರುಗಳನ್ನ 2021 ನಾವು ಕಳ್ಕೊಂಡ್ವಿ, ಸೆಕೆಂಡ್ ಟೈಮ್ ಕೊರೋನಾ ಬಂದಾಗ. ಇರಬೇಕಾಯಿತು, ಆದರೆ ಏನೂ ಮಾಡೋಂಗಿಲ್ಲ. ಓಕೆ ಸ್ನೇಹಿತರೆ, ನಾವಿಲ್ಲಿ ಆಲ್ಸ್ವಾಮಿಯವರ ಸಮಾಧಿ ಮುಂಭಾಗದಲ್ಲೇ ಕೂತ್ಕೊಂಡಿದ್ವಿ, ಬಾಗಿಲಲ್ಲಿ ಮೆಟ್ಲ ಮೇಲೆ. ಓಕೆ ನೋಡಿ, 2021 ದೈವಾಧೀನರಾದರು. ಬಟ್ ನಾವು ಆ ಟೈಮಲ್ಲಿ ಕಳ್ಕೊಂಡ್ವಿ. ಗುರುಗಳು ಇರಬೇಕಾಗಿತ್ತು, ತುಂಬ ಚೆನ್ನಾಗಿರೋದು. ಹೌದು ಹೌದು, ತುಂಬ ನಮಗೆ ಅದೊಂದು ತುಂಬ ಲಾಸು 2021. ಪ್ರತಿ ಸಲ ಬಂದಾಗಲೂ ಇಲ್ಲೇ ಆಯಿತು, ಅಥವಾ ಆಲ್ಸ್ವಾಮಿ ಮಠಕ್ಕೆ ಬಸವಣ್ಣನಲ್ಲಿ ಹೋದು. ಹೌದು ಹೌದು ಹೌದು, ಅನ್ಸುತ್ತೆ ಅವ್ರು ಇರಬೇಕಿತ್ತು ಅಂತ. ಇಲ್ಲ, ನಾವು ಆಲ್ಸ್ವಾಮಿಯವ್ರನ್ನ ಕಳ್ಕೊಂಡ್ಮೇಲೆ 100ಕ್ಕೆ 99 ಭಾಗ ಅದ್ರ ಕಳೆನೇ ಹೋಗ್ಬಿಟ್ಟಿದೆ, ಇಲ್ಲೇ ಇಲ್ಲ. ಬಟ್ ಅವರಿದ್ದಾಗ ಆಗ್ತಂಥ ಪ್ರೋಗ್ರಾಮ್ಗಳು, ಅವರಿದ್ದಾಗ ಸೇರ್ತಕ್ಕಂಥ ಜನಗಳು ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗ ತುಂಬ ಲಾಸು. ಓಕೆ ಸ್ನೇಹಿತರೆ, ಇಲ್ಲಿಂದ ನಾವೀಗ ಹೊರಟ್ವಿ. ಈಗ ಸೀದಾ ಇದ್ರೆ ನಮಗೀಗ ಊರಿಗೆ ಪಯಣ. ಸಂಪಿಗೆ ಊರಾ ನೋಡಮ್ಮ, ಸಿಗ್ಬೋದೇನಪ್ಪ? ಸಿಗುತ್ತವಾ? ಹಾಂ, ಸಿಗುತ್ತೆ ಬಾ, ಹರ್ಕೊಡ್ತೀನಿ ಬಾ. ನಿಮಗೆ ನಲ್ಲಿಕಾಯಿ ಇಲ್ಲ, ನಲ್ಲಿಕಾಯಿ ಬಿಟ್ಟಿಲ್ಲ ಈ ಸರಿ. ಹೋದ ಸರಿ ಬಂದಾಗ ನಲ್ಲಿಕಾಯಿ ತುಂಬ ಚೆನ್ನಾಗಿ ಸಿಕ್ಕಿದ್ದು, ನಲ್ಲಿಕಾಯಿ ಹರಿದಿದ್ವಿ. ಬಟ್ ಈ ಸರಿ ನಲ್ಲಿಕಾಯಿ ಇಲ್ಲ. ಸಂಪಿಗೆ ಹೂವಿದೆ ಇಲ್ಲ ಪಿ.